ಮೂಡಾ ಕೇಸ್ನ ತೀರ್ಪು ಹೊರಬೀಳೋ ಹೊತ್ತಿನಲ್ಲಿಯೇ ಇದೀಗ ಅರ್ಕಾವತಿ ರೀಡು ಪ್ರಕರಣದ ಬಗ್ಗೆ ರಾಜ್ಯಪಾಲರು ನೋಟಿಸ್ ಅನ್ನ ಕೊಟ್ಟಿರೋ ವಿಚಾರ ಮಾಹಿತಿಯನ್ನ ಕೇಳಿದ್ದಾರೆ. ರಾಜ್ಯಪಾಲರ ನಡೆಯಿಂದ ಸಿಎಂ ಇಕ್ಕಟ್ಟಿಗೆ ಸಿಲುಕಬಹುದು ಎನ್ನಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವೇ ಸಿಎಂಗೆ ರಕ್ಷಣೆಯಾಗಿದೆ. ಇಷ್ಟಕ್ಕೂ ಏನಿದು ಕೇಸ್? ರಾಜ್ಯಪಾಲರು ಪತ್ರ ಬರೆದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಮಾಡುವುದಾಗಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗಳು ಏಜೆನ್ಸಿಗಳೇ ಬೇಡ, ಎಲ್ಲವನ್ನ ರಾಜ್ಯಪಾಲರಿಗೆ ದೂರು ನೀಡಿದ್ರೆ ಸಾಕು, ಅವರೇ ಎಲ್ಲವನ್ನು ನಿಭಾಯಿಸಿಕೊಳ್ತಾರೆ ಅಂತ ಎಂಬಿ ಪಾಟೀಲ್ ರಾಜ್ಯಪಾಲರ ನಡೆಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರಾಜ್ಯಪಾಲರ ವಿರುದ್ಧ ಸಚಿವರಾದಿಯಾಗಿ ಎಲ್ಲರೂ ಕೂಡ ಮುಗಿಬೀಳ್ತಾ ಇದ್ದಾರೆ. ರಾಜ್ಯಪಾಲರು ಪತ್ರ ಬರೆದ ತಕ್ಷಣ ಉತ್ತರ ಕೊಡಬೇಕು ಅಂತ ಏನಿಲ್ಲ, ಅವರು ಪತ್ರವನ್ನ ಬರೀಬಹುದು, ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಸಮಯ ಇರುತ್ತೆ. ಸಿಎಂ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ಗಳು ಏಜೆನ್ಸಿಗಳು ಯಾಕೆ ಬೇಕು, ಎಲ್ಲಾ ದೂರುಗಳನ್ನ ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ಕೊಟ್ಟು ರಾಜ್ಯಪಾಲರು ಅದಕ್ಕೆ ವಿವರಣೆ ಕೇಳ್ತಾ ನೋಟಿಸ್ ಕೊಡ್ತಾ ಹೋದ್ರೆ ಅವರ ನೆಸೆಸಿಟಿ ಏನು ಅಂತ ಎಂಬಿ ಪಾಟೀಲ್ ಅವರ ಪ್ರಶ್ನೆಯಾಗಿದೆ. ರೀಡು ವಿಷಯವಾಗಿ ವರದಿಯನ್ನ ಕೇಳಿರುವಂತಹ ರಾಜ್ಯಪಾಲರ ವಿರುದ್ಧ ಸಚಿವರುಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ಕೂಡ ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದಾರೆ. ಹಳೆ ಕೇಸ್ಗಳನ್ನ ಕೆದಕುವಂತಹ ಪ್ರಯತ್ನಗಳು ನಿಮ್ಮ ಅವಧಿಯಲ್ಲೇ ಆಗಿರ್ಲಿಲ್ವಾ? ನಿಮ್ಮ ಅವಧಿಯಲ್ಲೇ ಅದು ನಿಜಕ್ಕೂ ಭ್ರಷ್ಟಾಚಾರ ನಡೆದಿದೆ ಅನ್ನೋದಾದ್ರೆ ತನಿಖೆಗೆ ಒಪ್ಪಿಸಬಹುದಿತ್ತಲ್ಲ ಅನ್ನುವಂತಹ ಸವಾಲನ್ನ ಸಿಎಂ ಹಾಕಿದ್ದಾರೆ. ಈ ಮಧ್ಯೆ ಸಚಿವರುಗಳು ಕೂಡ ಈ ವಿಷಯವಾಗಿ ಮಾತನಾಡ್ತಾ ಠಾಣೆಗಳು ಯಾಕೆ ಬೇಕು, ಏಜೆನ್ಸಿಗಳು ಯಾಕೆ ಬೇಕು, ಎಲ್ಲವನ್ನು ಕೂಡ ತೆಗೆದುಕೊಂಡೋಗಿ ರಾಜ್ಯಪಾಲರ ಬಳಿನೇ ಇಟ್ಕೊಳ್ಳಿ, ರಾಜ್ಯಪಾಲರೇ ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇಲ್ಲಿಯವರೆಗೂ ಅನೇಕ ಜನ ಗವರ್ನರ್ಗಳನ್ನು, ಮುಖ್ಯಮಂತ್ರಿಗಳನ್ನು ನಾವೆಲ್ಲ ರಾಜ್ಯದಲ್ಲಿ ನೋಡಿದ್ದೇವೆ. ಆದರೆ ಇಂತಹ ಸಂದರ್ಭ ಯಾವತ್ತೂ ಕೂಡ ಬಂದಿರಲಿಲ್ಲ. ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವೂ ಸರ್ಕಾರದ ಕೆಲಸಗಳ ಬಗ್ಗೆ ಅಥವಾ ತೀರ್ಮಾನಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ ಉದಾಹರಣೆನೇ ಇಲ್ಲ. ಯಾವಾಗಾದರೂ ಒಂದು ಸಾರಿ ಮುಖ್ಯಮಂತ್ರಿಗಳು ಹೋಗಿ ಬ್ರೀಫ್ ಮಾಡೋರು, ಚೀಫ್ ಸೆಕ್ರೆಟರಿ ಹೋಗಿ ಬ್ರೀಫ್ ಮಾಡೋರು, ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರ ಇದ್ದರೆ ಗೃಹ ಸಚಿವರು ಬ್ರೀಫ್ ಮಾಡೋರು. ಅವರಿಗೆಲ್ಲ ಹಕ್ಕು ಇದೆ, ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರು ಕೇಳ್ಕೊಳ್ಬೋದು ವಿಚಾರವನ್ನು. ಆದರೆ ದಿನನಿತ್ಯ ಪತ್ರ ಬರೆದು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸಿಗೆ ವಿರುದ್ಧವಾಗಿ ಆಗ್ತಾ ಇದೆಯೋ ಏನೋ ಅಂತ ಹೇಳಿ ಅನಿಸುತ್ತೆ. ಆಮೇಲೆ ಜೊತೆಗೆ ಒಂದು ರಿಲೇಷನ್ಶಿಪ್ ಇರುತ್ತೆ. ದೇರ್ ಈಸ್ ಎ ಗವರ್ನರ್ ಆ್ಯಂಡ್ ಗೌರ್ಮೆಂಟ್, ದೇರ್ ಈಸ್ ಎ ರಿಲೇಷನ್ಶಿಪ್, ಎ ಗುಡ್ ರಿಲೇಷನ್ಶಿಪ್. ಆಗ ತಾನೇ ನಾವು ಜನಗಳ ಕೆಲಸ ಮಾಡೋದಕ್ಕೆ, ರಾಜ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೊರತುಪಡಿಸಿ ಬೇರೆ ಬೇರೆ ಬೆಳವಣಿಗೆಗಾದರೆ ಅಷ್ಟು ಸ್ಮೂತಾಗಿ ಆಗೋದಿಲ್ಲ. ಅದರಿಂದ ರಿಸ್ಟ್ರೇಂಟ್ ಮಾಡಿದರೆ ಭಾಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ವೈಯಕ್ತಿಕವಾಗಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವ ಅಥವಾ ಇವರು ಗವರ್ನರ್ನ ಬಳಸ್ಕೊಂಡು ಗವರ್ನರ್ನ ದಿವಸ ಆಫೀಸನ್ನು ಕಚೇರಿಯನ್ನು ಬಳಸ್ಕೊಂಡು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಥವಾ ನಾವು ಮಾಡ್ಕೋತಾ ಇದ್ದೀವ? ನಾವು ಮೊದಲು ಸರ್ಕಾರ ಬಂದ ಮೇಲೆ ಎಲ್ಲ ಕಮಿಟಿಗಳು ಮಾಡಿದ್ದೀವಿ, ಆವಾಗೂ ಕೂಡ ಹೇಳಿದ್ದೀವಿ ನಾವು. ಹೀಗಾಗಿ ಅದು ಆ ತನಿಖೆಗಳು ನಡೆದಿದ್ದಾವೆ, ಈಗ ಮಾಡ್ತಾ ಇಲ್ಲ ನಾವು. ಈಗ ಕಿಮ್ಮನೆ ರತ್ನಾಕರ್ ಅವರು ಮತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. PSI ಮತ್ತು ಬಿಟ್ಕಾಯಿನ್ ಹಗರಣನ ಮತ್ತೆ ನೀವು ತನಿಖೆ ಮಾಡಬೇಕು ಅಂತೇಳಿ ದೂರು ಕೊಟ್ಟಿದ್ದಾರೆ ಸರ್. ಇವತ್ತು ಸಹ ನಡೆದಿದೆ ಅಲ್ಲ, ತನಿಖೆ ನಡೆದಿದೆ ಎಲ್ಲನೂ ಕೂಡ. ತನಿಖೆ ಸರಿಯಾಗಿಲ್ಲ ಅಂತೇಳಿ ಸರ್. ಮತ್ತೆ ಹೌದು, ಅವ್ರಿಗೆ ಅನಿಸಿದ್ದು ಹೇಳಿರ್ಬೋದು. ಅವ್ರು ಕೊಟ್ಟಿದ್ದಾನೆ, ಅದ್ರ ಮೇಲೆ ಅದ್ರ ಸತ್ಯಾಂಶ ಏನೈತೆ ಅದನ್ನು ತಿಳ್ಕೊಂಡು ಮತ್ತೆ ಆ ವಿಷಯಗಳೇನು ಕಿಮ್ಮನೆ ರತ್ನಾಕರ್ ಹೇಳಿದ್ರೆ ಅದನ್ನು ಕೂಡ ಪರಿಗಣಿಸ್ಬೋದು. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿಗೆ ಕೇಳಬೇಕಂತ. ಯಾಕೆಂದರೆ ಅರ್ಗಾಜ್ಞಾನೇಂದ್ರ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಇವತ್ತು ಓಡಾಡ್ತಾ ಇದೆ. ಸುಮಾರು 70 ಕೋಟಿಗೂ ಹೆಚ್ಚಿನ ಹಣ ಇವತ್ತು ಅವರು ಜಮೀನಿರ್ಬೋದು, ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಸರ್. ಬಿಟ್ಕಾಯಿನ್ ಮತ್ತು PSI ಹಗರಣದಲ್ಲಿ ಬಂದಂಥ ಹಣದಲ್ಲಿ